ನಮಸ್ಕಾರಪ್ಪ ಎಲ್ಲ ಸಾವ್ಕಾರ ಮಂದಿಗೆ. ನಾವು ಬಂದಿದ್ದು ಕೇರಳ ಟ್ರಿಪ್ಗಂತ ಫ್ಯಾಮಿಲಿ ಟ್ರಿಪ್ಪ. ಕೇರಳದಿಂದ ನಾವು ಅಲಿಪಿಗೆ ಬಂದಿದ್ದು ಬೋಟ್ ಹೌಸ್ಗೆ. ಇಲ್ಲಿ ನಮ್ಮ ಬೋಟ್ ಹೌಸ್ದಾಗ ನಾವು ಏಜೆಂಟ್ ಕಡೆಯಿಂದ ಪ್ಯಾಕೇಜ್ ತೊಗೊಂಡಿದ್ದಪ್ಪ. ಏನಂದ್ರೆ ನಾವು ಬೋಟ್ ಸ್ಟೇ ನೋಡ್ರಿ, ಬೋಟ್ ಸ್ಟೇ ತೊಗೊಂಡೆವು. ನಮಗೆ ಅನಿಸಿತ್ತು ಇವರೆಲ್ಲರೂ ಹೋಗಿ ಫಸ್ಟ್ ಕ್ಲಾಸ್ ಬ್ಯಾಕ್ ವಾಟರ್ದಾಗ ನಿಲ್ಲಿಸ್ತಾರೋ, ಮತ್ತು ಭಾಳಷ್ಟು ಫ್ಯಾಮಿಲಿ ಇರ್ತಾವೆ, ಬೋಟ್ ಸ್ಟೇ ಮಜಾ ಬರ್ತೈತಿ ಅಂಥೇಳಿ. ಆದರೆ ಇದು ಬೋಟ್ ಸ್ಟೇ ಹೆಂಗೆ ಆಗಿತ್ತು ಅಂದ್ರಪ್ಪ, ನಮ್ಮ ಸೈಡ್ ಹೆಂಗೆ ಊರಾಗ ನಾವು ರೋಡ್ ಬಾಜು ಕಾರ್ಗಳಿಸ್ತೇವಲ್ಲ, ಹಂಗೆ ಇವ್ರ ದಂಡಿಗೆ ರೋಡ್ ಬಾಜುಕ ಇವರೆಲ್ಲ ಬೋಟ್ಗಳು ಹಚ್ಚಾರ. ಇವು ನೋಡ್ರಿ ಹೆಂಗೆ ಅದಾವೆ, ಹಿಂಗೆ ಬೋಟ್ಗಳು ಹಚ್ಚಿಬಿಟ್ಟಾರು. ಆಮೇಲೆ ಯಾರೂ ಇಲ್ಲರಿ ಅವನ ಇಷ್ಟು ದೊಡ್ಡ ಏರಿಯಾದಾಗ ಇಷ್ಟು ಕಾಡ್ದಾಗ ಜನಮ್ ಜಾತ್ರೆ ನೋಡ್ರಪ್ಪ. ನಾವು ಇರುದ್ದ ಒಂದು ಫ್ಯಾಮಿಲಿ ಮತ್ತೊಂದು ಫ್ಯಾಮಿಲಿ, ಟೋಟಲಿ ಇಷ್ಟು ದೊಡ್ಡ ಏರಿಯಾದಾಗ 2 ಫ್ಯಾಮಿಲಿ ಅದೇವು ಜಸ್ಟ್. ಬಾಕಿ ಯಾರೂ ಇಲ್ಲ. ಅವನು ನನಗರೆ ಹಿಂಗೆ ಅನಿಸ್ತಂದ್ರೆ ಎಲ್ಲಿ ಬಂದು ನಮ್ಮನ್ನ ಎಲ್ಲಿ ಹೋಗದಾರು ಏನು ಹೋಗದಾರು. ಈ ಕತ್ತಲ್ದಾಗ ಬಂದು ಯಾರು ನಮಗೆ ಮೆಟ್ಲು ಹೊಡೋದು ಅಂದ್ರೆ ಏನೂ ಗೊತ್ತಾಗಂಗಿಲ್ಲ ರೀ. ಏನು ಮಾಡ್ಬೇಕು ಜೀವನ ಅವನು ಇಷ್ಟು ಕತ್ತಲ್ದಾಗ. ನಾ ಅಂತೂ ಅಂಜಿ ಹೆದರಿ ಬಿಟ್ಟಿನಿ. ಅದಕ್ಕೆ ನಾವು ಹೊರಗೆ ರೌಂಡ್ ಹಾಕತ್ತೀನಿ. ಯಾಕಂದ್ರೆ ನೋಡ್ಬೇಕು ಮತ್ತೆ ಎಷ್ಟು ಫ್ಯಾಮಿಲಿ ನಿಂತಾರು ಏನಿರ್ತಾರೋ ಅಂತ ನೋಡ್ಬೇಕಂತ. ಪೂರ ತಿರ್ಗ್ಯಾಡ್ರೂ ಏನೂ ಸಿಗಲಿ ನೋಡ್ರಪ್ಪ. ಇಲ್ಲಿ ನೋಡ್ರಿ, ಇಲ್ಲೇನು ಇವ್ರು ಕಾಣತ್ತಾರಲ್ಲ, ಇದೊಂದು ಫ್ಯಾಮಿಲಿ. ಅದನ್ನು ಬಿಟ್ಟರೆ ಹಿಂಗೇನು ಮುಂದೆ ಬರ್ತೀವಲ್ಲ ನಮ್ಮದೊಂದು ಫ್ಯಾಮಿಲಿ. ಇನ್ನೊಂದು ಸ್ವಲ್ಪ ಬಿಟ್ಟು ಅಂದ್ರೆ ನಾವು ಇದು ನಿಂತಿದ್ದ ಏರಿಯಾ ಬರ್ತೈತಿ. ಅಂದರೆ ಏರಿಯಾ ಅಂದ್ರೆ ನಾವು ನಿಂತಿದ್ದ ಬೋಟ್ ಬರ್ತೈತಿ. ಬೋಟ್ ಅಂದ್ರೆ ಹೆಂಗೆ ರೀ ಅಂದ್ರೆ ತಂದು ನಿಲ್ಲಿಸ್ಬಿಟ್ಟಾರ್ರಿ ರೋಡ್ ಬಾಜುಕ. ಬಂತ ನೋಡ್ರಪ್ಪ, ಇದೆ ನೋಡ್ರಿ. ಇದು ನಡ್ರಿ ಹೋಗು ನಮ್ಮ ಬೋಟ್ದಾಗ, ನಿಮಗೆ ಬೋಟು ತೋರಿಸ್ತಾನೆ ಹೆಂಗೆ ಅಂತೇಳಿ. ಒಂದು ಸಾಕಾಯ್ತಪ್ಪ ನನಗರೆ. ಫುಲ್ ಟೆನ್ಷನ್ ಆಯಿತು. ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಇದ್ದಿದ್ದು ಸ್ವಲ್ಪ ರಿಲೀಫ್ರಿ ಅನ್ನಿಸ್ತು. ಇಲ್ಲ ಅಂದ್ರೆ ನಾರೇ ಫುಲ್ ಟೆನ್ಷನ್ ಆಗಿಬಿಟ್ಟು ನಾವು ಹತ್ರದ ಏನು ಮಾಡೋದು ಅಂತೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಏರಿಯಾದಾಗ ನಾವು ಒಬ್ಬರು ನಿಂತೇವೆ ಅಂದ್ಕೊಳ್ಳಿ, ಒನೇದ ಚೂತಿ ಆದಂಗೆ ಅನಿಸ್ತಿತ್ತು. ಎರಡನೇದ ಅವನ ಹತ್ರದ ಅಂಜಿಕೆ ಒಂದು ಆ ಮುಕ್ಕಳಾಗ ಜಮ ಹಿಡ್ಕೊಂಡು ಕೂತಂಗೆ ಇರಲಿಲ್ಲ. ಏನಾರ ಆಗಿಲ್ಲಪ್ಪ, ಬನ್ನಿ ಇಂತೂ ನಮ್ಮ ಬೋಟ್ಗೆ ಫುಲ್ ತಿರ್ಗಾಡಿ ಬಂದು ಮಜಾ ಬತ್ರಿ. ಆದರೆ ಇದು ರಾತ್ರಿ ಒಬ್ಬರು ನಿಲ್ಲೋದು ಅಂದ್ಕೊಳ್ಳಿ ಅವನೊಂದು ಟೆನ್ಷನ್ ಆಗ್ತದೆ ರೀ. ನಡ್ರಪ್ಪ ಡೋರ್ ತೆಗೆದು ಒಳಗೆ ಹೋಗ್ತಾನೋ, ಸಾಕಾಯಿತು. ನೋಡ್ರಿ ನಮ್ಮ ಸಾವ್ಕಾರ ಹೆಂಗೆ ಫುಲ್ಲು ಗಿಚ್ಚು ಮಾಡ್ಕೊಂಡು ನಾನು ಮೊಬೈಲ್ ಯೂಸ್ ಮಾಡ್ಕೊತ ಬನ್ನಿ ನೋಡಪ್ಪ ಸಾವ್ಕಾರ ಮಂದಿ ರೂಮ್ಗೆ. ಅದಕ್ಕೆ ಹೇಳೋದ ಕೇರಳದ ಅಲಿಪಿಗೆ ನೀವು ಎಲ್ಲರೂ ಬೋಟ್ ಹೌಸ್ ಅಂತ ಖುಷಿಲಿ ಓಡಿ ಬಂದ್ರಂದ್ರೆ ಬೋಟ್ ಟ್ರಿಪ್ ಮಾಡಿ ಹೋಗಿಬಿಡ್ರಿ. ಅಂದು ಸ್ಟೇನ್ ಇಲ್ಲಕ್ಕೆ ಹೋಗ್ಬೇಡಿ ನೋಡ್ರಪ್ಪ. ಈಗ ಜನಮ್ ಜಾತ್ರೆ ಐತಿ ಸ್ಕೀಮ್ ಹಾಕ